ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಜೆಡಿಎಸ್ ಪಾದಯಾತ್ರೆಯನ್ನ ಸದ್ಯ ಬೆಂಗಳೂರು ಪೊಲೀಸರು ತಡೆದಿದ್ದಾರೆ. ಕಣಿಮಿಣಿಕೆ ಬಳಿ ಜೆಡಿಎಸ್ ಪಾದಯಾತ್ರೆಗೆ ಖಾಕಿ ಬ್ರೇಕ್ ಹಾಕಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪೊಲೀಸರ ಜೊತೆ ಕಾರ್ಯಕರ್ತರು ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಲಕ್ಷಾಂತರ ರೈತರು, ಸಂಘಟನಾಕಾರರು ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು ಈ ಪಾದಯಾತ್ರೆಯಲ್ಲಿ. ಸದ್ಯ ಈ ಒಂದು ಜೆಡಿಎಸ್ ಪಾದಯಾತ್ರೆಯನ್ನ ಬೆಂಗಳೂರು ಪೊಲೀಸರು ತಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಣಿಮಿಣಿಕೆ ಬಳಿ ಜೆಡಿಎಸ್ ಪಾದಯಾತ್ರೆಗೆ ಖಾಕಿ ಬ್ರೇಕ್ ಹಾಕಿದೆ. ಪೊಲೀಸರ ಜೊತೆ ಕಾರ್ಯಕರ್ತರು ಮಾತಿನ ಚಕಮಕಿಯನ್ನು ಕೂಡ ನಡೆಸಿದ್ದಾರೆ. ಈ ಬಿಡದಿ ಬಡಿದಾಟದಲ್ಲಿ ನೂಕಾಟ, ತಳ್ಳಾಟ, ಭಾರಿ ಹೈಡ್ರಾಮವೇ ಇವತ್ತು ನಡೆದು ಹೋಗಿರುವಂತದ್ದು. ಸದ್ಯ ಪೊಲೀಸರು ತಡೆದು ಕೂಡ ಪಾದಯಾತ್ರೆಯನ್ನ ನಿಲ್ಲಿಸ್ತಾ ಇಲ್ಲ. ಜೆಡಿಎಸ್ನ ಕಾರ್ಯಕರ್ತರು, ಸಂಘಟನಾಕಾರರು, ರೈತರು ಪೊಲೀಸರನ್ನು ಲೆಕ್ಕಿಸದೆ ಹೋರಾಟಗಾರರು ಅಲ್ಲಿ ಮುನ್ನುಗ್ಗಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಕಣಿಮಿಣಿಕೆಯಿಂದ ಹೆಜ್ಜಾಳ ಕಡೆಗೆ ಪಾದಯಾತ್ರೆ ಈಗ ಸಾಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ಹಾಗೆ ರೈತರ ವಿರೋಧದ ಮಧ್ಯೆ ಕೂಡ ಈ ಬಿಡದಿ ಟೌನ್ಶಿಪ್ ಅನ್ನ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆಯಲ್ಲ, ಇದನ್ನ ವಿರೋಧಿಸಿ ಅಲ್ಲಿನ ರೈತರು ಜೊತೆಗೆ ಅಲ್ಲಿನ ಜೆಡಿಎಸ್ ಕಾರ್ಯಕರ್ತರು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಬಿಡದಿ ಟೌನ್ಶಿಪ್ ನಮಗ್ ಬೇಡ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ವಿರೋಧದ ಜೊತೆಗೆ ಈಗ ಜೆಡಿಎಸ್ ಪಾದಯಾತ್ರೆಯನ್ನ ಕೂಡ ಇವತ್ತು ಹಮ್ಮಿಕೊಂಡಿರುವಂತದ್ದು. ಸದ್ಯ ಜೆಡಿಎಸ್ ಪಾದಯಾತ್ರೆಯನ್ನ ಬೆಂಗಳೂರು ಪೊಲೀಸರು ತಡೆದಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಕಣಿಮಿಣಿಕೆ ಬಳಿ ಜೆಡಿಎಸ್ ಪಾದಯಾತ್ರೆಗೆ ಸದ್ಯ ಈಗ ಖಾಕಿ ಬ್ರೇಕ್ ಅನ್ನ ಹಾಕಿದೆ. ನೋಡಿ, ಅಲ್ಲಿ ಇರುವಂತದ್ದು ಜೆಡಿಎಸ್ ಕಾರ್ಯಕರ್ತರಿದ್ರು, ಲಕ್ಷಾಂತರ ರೈತರು ಇದ್ರು. ಯಾರೆಲ್ಲ ತಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ರಲ್ಲ, ಅಷ್ಟೂ ಜನ ರೈತರು ಇದ್ದು, ಮತ್ತೊಂದ್ ಕಡೆಗೆ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಪೊಲೀಸರು ಇಷ್ಟೂ ಜನರು ಕೂಡ ಸೇರ್ಕೊಂಡು ಅಲ್ಲೊಂದು ವಾಗ್ಯುದ್ಧವೇ ನಡೆದು ಹೋಗಿತ್ತು. ಸೊ ಕಣಿಮಿಣಿಕೆ ಬಳಿ ಜೆಡಿಎಸ್ ಪಾದಯಾತ್ರೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಖಾಕಿ ಬ್ರೇಕ್ ಹಾಕಿದೆ. ಬೆಂಗಳೂರು ಪೊಲೀಸರು ಬ್ರೇಕ್ ಹಾಕಿದ್ದಾರೆ, ತಡೆದಿದ್ದಾರೆ, ಹತ್ತಿಕ್ಕಿದ್ದಾರೆ ಈ ಹೋರಾಟ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ಪ್ರತಿಭಟನಾಕಾರರು ಜೋರಾಗಿ ಮಾತನಾಡ್ತಾ ಇದ್ರು. ಜೊತೆಗೆ ಪೊಲೀಸರ ಜೊತೆ ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಮಾತಿನ ಚಕಮಕಿಯನ್ನು ಕೂಡ ನಡೆಸಿದ್ದಾರೆ. ಸದ್ಯ ಈ ಬಿಡದಿ ಬಡಿದಾಟ ಇವತ್ತೇನಿದೆ, ಆ ಸಂದರ್ಭದಲ್ಲಿ ನೂಕಾಟ, ತಳ್ಳಾಟ, ಭಾರಿ ಹೈಡ್ರಾಮಾ ಇವತ್ತು ನಡೆದಿರುವಂತದ್ದು. ಸದ್ಯ ಪೊಲೀಸರು ಎಷ್ಟೇ ತಡೆದ್ರು ಕೂಡ ಅಲ್ಲಿನ ಪ್ರತಿಭಟನಾಕಾರರು ನಾವು ಪಾದಯಾತ್ರೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದನ್ನ ನಾವು ಗಮನಿಸಿದ್ವಿ. ಮತ್ತೊಂದು ಕಡೆಗೆ ಪೊಲೀಸರನ್ನು ಲೆಕ್ಕಿಸದೆ ಹೋರಾಟಗಾರರು ಮುನ್ನುಗ್ಗಿದ್ದಂತ ಪ್ರಸಂಗ ಕೂಡ ನಡೆದಿದೆ. ಕಣಿಮಿಣಿಕೆಯಿಂದ ಹೆಜ್ಜಾಳ ಕಡೆಗೆ ತದನಂತರದಲ್ಲಿ ಪಾದಯಾತ್ರೆ ಸಾಗಿದೆ.